ಇವತ್ತು ನಾನು ಸ್ವಲ್ಪ ಗೂಗಲ್ ಕ್ಲೌಡ್ ಪ್ಲಾಟ್ಫಾರ್ಮ್ ಬಗ್ಗೆ ಹೇಳ್ತೀನಿ. ಬಹಳ ಪ್ಲಾಟ್ಫಾರ್ಮ್ ಇದೆ ಕ್ಲೌಡ್ ಪ್ಲಾಟ್ಫಾರ್ಮು. ಲೈಕ್ ಟಾಪ್ 3 ಇದೆ, ಅದರಲ್ಲಿ ನಾನು ಗೂಗಲ್ ಕ್ಲೌಡ್ ಪ್ಲಾಟ್ಫಾರ್ಮ್ನ ಡಿಸ್ಕಸ್ ಮಾಡ್ತೀನಿ. ಏನಕ್ಕೆ ನಾವು ಕ್ಲೌಡ್ ಯೂಸ್ ಮಾಡ್ತೀವಿ ಅಂದರೆ, ಮೇ ಬಿ ಸ್ಟೋರೇಜ್ ಆಗಿರ್ಬೋದು, ಪ್ರೊಸೆಸಿಂಗ್ ಆಗಿರ್ಬೋದು, ಇದಕ್ಕೆಲ್ಲ ನಾವು ಯೂಸ್ ಮಾಡ್ತೀವಿ. ಆನ್ ಪ್ರಿಮಿಸಸ್ ಕೂಡ ಮಾಡ್ಬೋದು, ಇಲ್ಲೇನಿದೆ. ಬಟ್ ಅವೈಲಬಿಲಿಟಿ ಒಂದ್ಸರಿ ಕಷ್ಟ ಆಗುತ್ತೆ, ರೀಡಬಿಲಿಟಿ ಅವೆಲ್ಲ ಕಷ್ಟ ಆಗೋದ್ರಿಂದ, ಸ್ಟೋರೇಜ್ ಅವೆಲ್ಲ ಕಷ್ಟ ಆಗೋದ್ರಿಂದ ನಾವು ಕ್ಲೌಡ್ ಕಡೆ ಮೂವ್ ಆಗ್ತೀವಿ. ಫಾರ್ ಅ ಸಿಂಪಲ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ನಾವೇನಾರು ಸ್ಟೋರ್ ಮಾಡಬೇಕು ಅಂದರೆ ಇಲ್ಲಿ ಸೇಮ್ ಆಪ್ಷನ್ ಇದೆ. ಈಗ ನೀವು ಮೊಬೈಲಲ್ಲಿ ಹೆಂಗೆ ಸ್ಟೋರ್ ಮಾಡ್ತಿರೋ ಫೈಲ್ ಮೂಲಕ ಅವೆಲ್ಲ ಹೋಗಿ, ಅದೇ ಥರ ಒಂದು ಸರ್ವಿಸ್ ಅಂತೀವಿ ನಾವು ಇದರಲ್ಲಿ ಆ ಸ್ಟೋರ್ ಮಾಡಿ. ಯಾವುದು ಅಂದರೆ ಕ್ಲೌಡ್ ಸ್ಟೋರೇಜ್, GCS ಅಂತ, ಗೂಗಲ್ ಕ್ಲೌಡ್ ಸ್ಟೋರೇಜ್. ಇದರಲ್ಲಿ ಕಾನ್ಸೆಪ್ಟ್ ಬಂದ್ಬಿಟ್ಟು ಬಕೆಟ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಏನು ಅಂದರೆ, ಇಟ್ ಈಸ್ ಲೈಕ್ ಅ ಬ್ಯಾಗ್, ಒಂಥರ ಕಂಟೈನರ್ ಥರ. ಅಂದರೆ ಕನ್ಸಿಡರ್ ನಾನು ತೋರಿಸ್ತೀನಿ. ಈಗ ನಾನೊಂದು ನನ್ನ ಹೆಸರನ್ನ ಟೈಪ್ ಮಾಡ್ತೀನಿ, INK, ಸುಮ್ಮನೆ ಏನೋ ಟೈಪ್ ಮಾಡ್ತೀನಿ, ಈ ಥರ ಟೈಪ್ ಮಾಡ್ತೀನಿ. ಸೊ ಇದು ಬಂದ್ಬಿಟ್ಟು ಬಕೆಟ್ ನೇಮ್ ಅಂತಾರೆ ಇದನ್ನ. ಬಕೆಟ್ ನೇಮ್ ಬಂದ್ಬಿಟ್ಟು ವರ್ಲ್ಡಲ್ಲೇ ಯುನಿಕ್ ಇರಬೇಕು. ಏನಿದು ವರ್ಲ್ಡಲ್ಲೇ ಯುನಿಕ್ ಅಂದರೆ, ನಾನು ಈ ಥರ ಬಕೆಟ್ ನೇಮ್ ಕೊಟ್ಟಿರೋದನ್ನ ಹೆಂಗೆ ಅಂತ ತೋರಿಸ್ತೀನಿ. ನಾನು ಬೇಕಾದರೆ ನಾನು ವಿನಿ ಅಂತ ಒಂದು ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಏನಂತ ಕೊಡುತ್ತೆ ನೋಡೋಣ. ಸೊ ನೋಡಿ, ದ ಬಕೆಟ್ ನೇಮ್ ಇಸ್ ಆಲ್ರೆಡಿ ಟೇಕನ್, ಟ್ರೈ ಅಗೇನ್, ಬೇರೆದನ್ನ ಟ್ರೈ ಮಾಡಿ ಅಂತ ಕೇಳಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ 1 2 3 3 4 ಈ ಥರ ಏನಾರು ಕೊಡ್ತೀನಿ. ಮೇ ಬಿ ಇದರ ಗೊತ್ತಿಲ್ಲ ನಾವು ಏನಿದೆ ಅಂತ. ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಆಮೇಲೆ. ಮೇನ್ ಆಗಿ ಏನು ಬೇಕು ಅಂದರೆ, ಇದು ಮಲ್ಟಿ ರೀಜನಲ್ಲಿ ಸ್ಟೋರ್ ಆಗಬೇಕು ಅಥವಾ ಸಿಂಗಲ್ ರೀಜನಲ್ಲಿ ಸ್ಟೋರ್ ಆಗಬೇಕು. ಹೆಂಗೆ ಸಿಂಗಲ್ ರೀಜನ್ ಮಲ್ಟಿ ರೀಜನ್ ಅಂದರೆ, ಕನ್ಸಿಡರ್ ನೀವೀಗ ರೀಜನಲ್ ವೈಸ್ ಅಂದರೆ, ಯಾವ ರೀಜನಲ್, ಒಂದೇ ರೀಜನಲ್ಲಿ ನಿಮ್ಮ ಡೇಟಾ ಇರುತ್ತೆ. ಒಂದೇ ರೀಜನ್ ಇನ್ ದ ಸೆನ್ಸ್ ಒಂದು ಹತ್ರ ನಿಮ್ಮ ಡೇಟಾ ಇರುತ್ತೆ. ಸೊ ಲೋಯೆಸ್ಟ್ ಲೇಟೆನ್ಸಿ ವಿತ್ ಅ ಸಿಂಗಲ್ ರೀಜನ್ ಅಂತ, ಇದು ಲೇಟೆನ್ಸಿ ಲೋ ಇರುತ್ತೆ ಅಂತ. ಇಲ್ಲಿ ಯಾವ್ದು ಬೇಕಾದ್ರೂ ನಾವು ಚೂಸ್ ಮಾಡ್ಬೋದು. ಏಷ್ಯಾ ಇದೆ, ಮಿಡಲ್ ಈಸ್ಟ್ ಇದೆ, ಯುರೋಪ್ ಇದೆ, ಆಫ್ರಿಕಾ ಇದೆ. ಆಫ್ರಿಕಾದಲ್ಲಿ ಒಂದೇ ಒಂದಿದೆ. ಕಾಮನ್ ಆಗಿ ನಾವು ಹೈಯೆಸ್ಟ್ ಅವೈಲೇಬಿಲಿಟಿ ಬೇಕು ಅಂದ್ರೆ, ಮೇನ್ ಆಗಿ ಅವೈಲೇಬಲ್ ಈಗ ಬಟನ್ ಒತ್ತಿದ ತಕ್ಷಣ ಬರಬೇಕು ಅಂತ ಹೇಳಿದ್ರೆ ನಾವು ಮಲ್ಟಿ ರೀಜನ್ನ ಇದನ್ನ ಮಾಡ್ಕೊತೀವಿ. ಇದರಲ್ಲಿ 3 ರೀಜನ್ ಇದಾವೆ, US, ಏಷ್ಯಾ ಮತ್ತೆ ಯುರೋಪಿಯನ್ ಯೂನಿಯನ್ ಅಂತ. ಕಾಮನ್ ಆಗಿ ನಮಗೆ ಹತ್ರ ಇರೋದು ಏಷ್ಯಾ ರೀಜನ್, ಅದನ್ನ ನಾನು ಸೆಲೆಕ್ಟ್ ಮಾಡಿದೆ. ಡ್ಯುಯಲ್ ರೀಜನ್ ಅಂದ್ರೆ 2 ಕಡೆ ನಿಮ್ದು ರೀಜನ್ ಇರುತ್ತೆ. ಅಂದ್ರೆ ಒಂದು ಮೇ ಬಿ ಏಷ್ಯಾ ರೀಜನ್ ಅಲ್ಲಿ ಇರ್ಬೋದು, ಮತ್ತೆ ಇನ್ನೊಂದು ಏನೋ ಯುರೋಪಿಯನ್ ರೀಜನ್ ಅಲ್ಲಿ ಇರ್ಬೋದು. ಮಲ್ಟಿ ಅಂದ್ರೆ ಇಟ್ ಮೋರ್ ದೆನ್ 2 ಅಂತಾನು ಅರ್ಥ ಆಗುತ್ತೆ. ಸೊ ರೀಜನಲ್ ಅಂದ್ರೆ ಒಂದು ಏಷ್ಯಾದಷ್ಟೇ ನಾನು ಸೆಲೆಕ್ಟ್ ಮಾಡ್ತೀನಿ. ನೋಡಿ, ಇಲ್ಲಿ ನಾವು ಯಾವ್ದಾರ ಒಂದು ಸೆಲೆಕ್ಟ್ ಮಾಡ್ಬೋದು ಅಷ್ಟೇ. ಸೊ ಕಾಮನ್ ಆಗಿ ಮಲ್ಟಿ ರೀಜನ್ ಸೆಲೆಕ್ಟ್ ಮಾಡ್ತೀನಿ, ದೆನ್ ನಾನು ಕಂಟಿನ್ಯೂ. ಇದರಲ್ಲಿ ಸ್ಟ್ಯಾಂಡರ್ಡು, ನಿಯರ್ ಲೈನು ಮತ್ತೆ ಕೋಲ್ಡ್ ಲೈನ್ ಅಂತ ಇದೆ. ಏನು ಸ್ಟ್ಯಾಂಡರ್ಡ್ ಅಂದ್ರೆ, ಬೆಸ್ಟ್ ಫಾರ್ ಶಾರ್ಟ್ ಟರ್ಮ್ ಸ್ಟೋರೇಜ್ ಅಂಡ್ ಫ್ರೀಕ್ವೆಂಟ್ಲಿ ಆಕ್ಸೆಸ್ ಡೇಟಾ. ಕನ್ಸಿಡರ್ ನೀವೊಂದು ಎಕ್ಸೆಲ್ ಶೀಟ್ನ ಅಪ್ಡೇಟ್ ಮಾಡಿರ್ತೀರಾ, ಇದಕ್ಕೆ ನೀವು ಅದನ್ನ ಡೈಲಿ ಓಪನ್ ಮಾಡಿ ಅದಕ್ಕೆ ಡೇಟಾ ಆಡ್ ಮಾಡ್ತಾ ಇರ್ತೀರಾ ಅಥವಾ ಡೇಟಾ ನೋಡ್ತಾ ಇರ್ತೀರಾ, ಅದನ್ನ ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಅಂತ ಹೇಳ್ತಾರೆ. ನಿಯರ್ ಲೈನ್ ಅಂದ್ರೆ ಬೆಸ್ಟ್ ಫಾರ್ ಬ್ಯಾಕಪ್ ಅಂಡ್ ಡೇಟಾ ಆಕ್ಸೆಸ್ ಲೆಸ್ ದನ್ ಅ ಮಂತ್. ಇದನ್ನ ಡೈಲಿ ನೋಡ್ತಾ ಇರಲ್ಲ, ಮೇ ಬಿ ನಾನು 15 ಡೇಸ್ಗೆ ಒಂದ್ಸರಿ ನೋಡ್ತಾ ಇರ್ತೀನಿ ಅಥವಾ 1 ಮಂತ್ಗೆ ಒಂದ್ಸರಿ ನೋಡ್ತಾ ಇರ್ತೀನಿ ಅಂದ್ರೆ ಇದು ಸೆಲೆಕ್ಟ್ ಮಾಡೋಕೆ. ಏನು ಇದರಲ್ಲೆಲ್ಲ ವೇರಿ ಆಗುತ್ತಾ, ನಾವು ಯಾವ್ದಾರು ಸೆಲೆಕ್ಟ್ ಮಾಡ್ಬೋದಲ್ಲ? ಹೌದು, ಡೆಫಿನೆಟ್ಲಿ ಮಾಡ್ಬೋದು. ಯಾವ್ದು ನಾನು ಹೇಳ್ತೀನಿ ಏನಕ್ಕೆ ಆ ಥರ ಪಾರ್ಟಿಷನ್ ಮಾಡಿದಾರೆ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಕೋಲ್ಡ್ ಲೈನ್, ಬೆಸ್ಟ್ ಫಾರ್ ಡಿಸಾಸ್ಟರ್ ರಿಕವರಿ ಅಂಡ್ ಡೇಟಾ ಆಕ್ಸೆಸಿಬಲ್ ಲೆಸ್ ದ್ಯಾನ್ 1 ಕ್ವಾರ್ಟರ್, ನಿಯರ್ಲಿ 3 to 4 ಮಂತ್ಸ್ಗೆ ಒಂದ್ಸರಿ ನಾನು ಆಕ್ಸೆಸ್ ಮಾಡ್ತಾ ಇದ್ದೀನಿ ಅಂದ್ರೆ ವಿ ಕ್ಯಾನ್ ಗೋ ಫಾರ್ ಕೋಲ್ಡ್ ಲೈನ್. ಮತ್ತೆ ಆರ್ಕೈವ್, ಬೆಸ್ಟ್ ಫಾರ್ ಲಾಂಗ್ ಟರ್ಮ್ ಡಿಜಿಟಲ್ ಒನ್ಸ್ ಇನ್ ಅ ಇಯರ್. ನಾನು ಬರೀ ಈ ಫೈಲ್ನ ವರ್ಷಕ್ಕೆ ಒಂದೇ ಸರಿಯಪ್ಪ ನೋಡೋದು ಅಂತ ಹೇಳಿದ್ರೆ ನಾವು ಆರ್ಕೈವ್ ಹೋಗ್ಬೋದು. ಏನಿದು ನಾವು ಓಕೆ ಕನ್ಸಿಡರ್ ನಾವು ಡೈಲಿ ನೋಡೋ ಫೈಲ್ನ ಆರ್ಕೈವ್ಗೆ ಏನಾರು ಅಪ್ಲೋಡ್ ಮಾಡಿದ್ರೆ ಏನಾಗುತ್ತೆ? ಅರ್ಥ ಮಾಡ್ಕೊಳ್ಳಿ, ನಾವು ಡೈಲಿ ಫೈಲ್ನ ಆರ್ಕೈವ್ಗೆ ಹಾಕಿದ್ರೆ ಅದು ರಿಟ್ರೀವಲ್ ಟೈಮ್ ಜಾಸ್ತಿ ಆಗುತ್ತೆ. ಸೊ ರಿಟ್ರೀವಲ್ ಜಾಸ್ತಿ ಅಂದರೆ ಕಂಪ್ಯೂಟೇಷನ್ ಜಾಸ್ತಿ ಆಗುತ್ತೆ, ಕಂಪ್ಯೂಟೇಷನ್ ಜಾಸ್ತಿ ಆದರೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ನಾವು ಡೈಲಿ ಆಕ್ಸೆಸಬಲ್ ಮಾಡ್ಬೇಕಾದ್ರೆ ಸ್ಟ್ಯಾಂಡರ್ಡೇ ಚೂಸ್ ಮಾಡಿದ್ರೆ ಇಟ್ ಈಸ್ ಬೆಟರ್. ನಾವು ಬೇರೆದನ್ನ ಚೂಸ್ ಮಾಡೋಕ್ಕಾಗೋದಿಲ್ಲ ಅಂತಲ್ಲ, ವಿ ಕ್ಯಾನ್ ಚೂಸ್ ದ್ಯಾಟ್. ಬಟ್ ದ ಪ್ರಾಬ್ಲಮ್ ಈಸ್ ನಮಗೆ ಯಾವುದು ಬೇಕು ಅದು. ಹಿಂಗೆ ಅಂದರೆ ನಮ್ಮ ಶರ್ಟ್ ಸೈಜ್ ಬಂದ್ಬಿಟ್ಟು 32 ಇದೆ, ನಾವೀಗ ಹೋಗಿ 40 ತೊಗೊಳೋದಿಲ್ಲ ಅಥವಾ 25 ತೊಗೊಳೋದಿಲ್ಲ. ಇಲ್ಲ, ನಾವು ಇಲ್ಲೋ ಕಷ್ಟಪಟ್ಟು ಫಿಟ್ ಮಾಡ್ಕೊಂತೀವಿ, ದಟ್ಸ್ ಅನದರ್ ಇಶ್ಯೂ. ಫಿಟ್ ಮಾಡ್ಕೊಂಡು ಬಿಡೋದಿಲ್ಲ. ಇಲ್ಲಿ ಬಂದ್ಬಿಟ್ಟು ಯಾವುದು ನಮಗೆ ಸೂಟ್ ಆಗುತ್ತೆ ಅನ್ನೋದನ್ನ, ಯಾಕೆಂದ್ರೆ ಕಾಸ್ಟ್ ವೇರಿ ಆಗುತ್ತೆ ಡಿಪೆಂಡಿಂಗ್ ಅಪಾನ್ ದ ಆಕ್ಸೆಸಿಬಿಲಿಟಿ. ಈಗ ನೀವು ಆರ್ಕೈವ್ ಸೆಲೆಕ್ಟ್ ಮಾಡಿ ಡೈಲಿ ನೀವು ರಿಟ್ರೀವ್ ಮಾಡ್ತಾ ಇದ್ರೆ ಆಬ್ವಿಯಸ್ಲಿ ಕಾಸ್ಟ್ ಜಾಸ್ತಿ. ಇವನು ಕೊಟ್ಟಿರೋದು ಲೆಸ್ ದ್ಯಾನ್ ಅ ಇಯರಿಗೆ ಕೊಟ್ಟಿರ್ತಾನೆ, ನಾವು ಹೋಗಿ ಲೆಸ್ ದ್ಯಾನ್ ಅ ಇಯರಿಗೆ ಬಂದ್ಬಿಟ್ಟು ಇಲ್ಲಿ ಡೈಲಿ ಆಕ್ಸೆಸ್ ಮಾಡಿದ್ರೆ ಆಬ್ವಿಯಸ್ಲಿ ಕಾಸ್ಟ್ ಜಾಸ್ತಿ ಆಗುತ್ತೆ. ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ನಿಯರ್ ಲೈನ್, ಕೋಲ್ಡ್ ಲೈನ್ ಅಂಡ್ ಆರ್ಕೈವ್. ಅದನ್ನ ನಾನು ಸ್ಟ್ಯಾಂಡರ್ಡ್ ಬಿಕಾಸ್ ನಾನು ಡೈಲಿ ಆಕ್ಸೆಸ್ ಮಾಡೋದು, ಫ್ರೀಕ್ವೆಂಟ್ಲಿ ಆಕ್ಸೆಸ್, ನಾಟ್ ಇನ್ ಅ ಡೈಲಿ ಬೇಸಿಸ್, ಫ್ರೀಕ್ವೆಂಟ್ಲಿ ಆಕ್ಸೆಸ್ ಅಂತಾನೆ ತಗೊಳ್ಳೋದು. ಮತ್ತೆ ಸ್ಟ್ಯಾಂಡರ್ಡ್
ಇದು ಆಕ್ಸೆಸ್ ಕಂಟ್ರೋಲ್. ಏನಿದೆ ಆಕ್ಸೆಸ್ ಕಂಟ್ರೋಲ್ ಅಂದ್ರೆ, ಈಗ ನಾನು ಒಂದು ಫೈಲ್ನ ಸ್ಟೋರೇಜ್ ಮಾಡಿದ್ದೀನಿ, ಒಬ್ಬನಿಗೆ ಆಕ್ಸೆಸ್ ಕೊಡಬೇಕು. ಅದು ಯೂನಿಫಾರ್ಮ್ ಆಕ್ಸೆಸ್ ಬೇಕಾ, ಫೈನ್ ಗ್ರೈಂಡ್ ಆಕ್ಸೆಸ್ ಬೇಕಾ? ಫೈನ್ ಗ್ರೈಂಡ್ ಆಕ್ಸೆಸ್ ಅಂದ್ರೆ ಮಿನಿಮಲ್ ಆಕ್ಸೆಸ್. ಲೈಕ್ ಹೆಂಗೆ ಅಂದ್ರೆ, ಈಗ ನಾನೊಬ್ನಿಗೆ ಅದನ್ನ ರೀಡ್ ಮಾಡೋದಕ್ಕೆ ಕೊಡ್ಬೋದು ಅಥವಾ ರೈಟ್ ಮಾಡೋದಕ್ಕೆ ಕೊಡ್ಬೋದು, ಆ ತರ ಫೈನ್ ಗ್ರೈಂಡ್. ಇಲ್ಲೇ ಕೊಟ್ಟಿದ್ದಾರೆ, ಓದಿ. ಎನ್ಶೋರ್ ಯೂನಿಫಾರ್ಮ್ ಆಕ್ಸೆಸ್ ಟು ಆಲ್ ದ ಆಬ್ಜೆಕ್ಟ್ ಇನ್ ದ ಬಕೆಟ್ ಬೈ ಯೂಸಿಂಗ್ ದ ಓನ್ಲಿ ದ ಬಕೆಟ್ ನೇಮ್ ಪರ್ಮಿಷನ್. IAM ಮೇಲೆ ಪರ್ಮಿಷನ್ ಇದಾಗುತ್ತೆ. ಅಲಾಂಗ್ ವಿತ್ ದಟ್, ಇದು IAM ಜೊತೆಗೆ ಅಲೆ ಅಲೆ IAM ಜೊತೆಗೆ ಇಲ್ಲಿ ACL, ದಟ್ ಈಸ್ ಆಬ್ಜೆಕ್ಟ್ ಲೆವೆಲ್ ಪ್ರೋಗ್ರಾಮಿಂಗ್ ಕೂಡ ಇದಾಗಿದೆ. ಸೊ ನಾವು ಕಾಮನ್ ಆಗಿ ಯೂನಿಫಾರ್ಮ್ ಅಥವಾ ಫೈನ್ ಗ್ರೇಡ್, ಕಾಮನ್ ಆಗಿ ಯೂನಿಫಾರ್ಮ್ ಅಂತಾನೆ ಸೆಲೆಕ್ಟ್ ಮಾಡ್ತೀವಿ. ದೆನ್ ಇವೆಲ್ಲ ಬಂದ್ಬಿಟ್ಟು ವಿ ವಿಲ್ ಅಂಡರ್ಸ್ಟ್ಯಾಂಡ್ ಇನ್ ದ ಲೇಟರ್ ಆಸ್ಪೆಕ್ಟ್ಸ್. ಈಗ ಏನಾದ್ರು ಕ್ರಿಯೇಟ್ ಅಂತ ಕೊಟ್ರೆ, ನಾನು ಈ ನೇಮ್ ಕೊಟ್ಟಿದ್ದೀನಿ, ಕ್ರಿಯೇಟ್ ಅಂತ ಕೊಟ್ರೆ ನೋಡೋಣ ಏನಾಗುತ್ತೆ. ನೇಮ್ ಇಲ್ಲ ಅಂದ್ರೆ ಗ್ಲೋಬಲಿ ಯೂನಿಕ್ ಆಗಿದ್ರೆ ಅದು ಕ್ರಿಯೇಟ್ ಆಗುತ್ತೆ. ಕ್ರಿಯೇಟ್ ಆಯ್ತು. ಏನಿದು ಕ್ರಿಯೇಟ್ ಆಯ್ತು? ದಿಸ್ ಇಸ್ ದ ಬಕೆಟ್ ನೇಮ್. ಇದು ಬಂದ್ಬಿಟ್ಟು ಬಕೆಟ್ ನೇಮು. ಇದರಲ್ಲಿ ನಾನೊಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತೀನಿ. ಏನು ಇದ್ರೊಳಗಡೆ ಏನಾದರೂ ಫೋಲ್ಡರ್ ಕ್ರಿಯೇಟ್ ಮಾಡ್ಬೋದು. ನಾನು ಡೇಟಾ ಅಂತಾನೆ ಕ್ರಿಯೇಟ್ ಮಾಡ್ತೀನಿ. ಡೇಟಾ ಅಂತ ಕ್ರಿಯೇಟ್ ಮಾಡಿದೆ. ಈಗ ಇದಕ್ಕೆ ಏನೋ ಒಂದು ಫೈಲ್ನ ಅಪ್ಲೋಡ್ ಮಾಡ್ತೀನಿ. ಕನ್ಸಿಡರ್ ಇದು ಅಪ್ಲೋಡ್ ಮಾಡ್ತೀನಿ. ಅಪ್ಲೋಡ್ ಅ ಫೈಲ್ ಇದು ಯಾವುದೋ ಒಂದು ಡಾಕ್ಯುಮೆಂಟ್ ಇದೆ. ನಾನು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡ್ತೀನಿ. ಇದನ್ನ ಅಪ್ಲೋಡ್ ಮಾಡಿದೆ. ಇದು ಬಂದ್ಬಿಟ್ಟು ನಾವು ಇದನ್ನ ರೀನೇಮರ ಮಾಡ್ಬೋದು, ಡಿಲೀಟರ್ ಮಾಡ್ಬೋದು, ಹೆಂಗಾದ್ರೂ ಮಾಡ್ಬೋದು, ಅಥವಾ ಇದನ್ನ ಆಕ್ಸೆಸ್ ಬೇರೆ ಯಾರಿಗಾದ್ರೂ ಕೊಡ್ಬೋದು. ದಿಸ್ ಇಸ್ ದ ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್ ಆನ್ ದ ಬಕೆಟ್ ನೇಮ್. ಇಟ್ ಈಸ್ ಲೈಕ್ ಅ ಡೇಟಾ ಲೇಕ್. ಡೇಟಾ ಲೇಕ್ ಅಂದ್ರೆ ನಾವು ಯಾವ ತರನಾದ್ರೂ ಸ್ಟೋರ್ ಮಾಡ್ಬೋದು. ಫೈಲ್ ಫಾರ್ಮ್ಯಾಟ್ ಆದ್ರೂ ಸ್ಟೋರ್ ಮಾಡ್ಬೋದು, ವಿಡಿಯೋ ಸ್ಟೋರ್ ಮಾಡ್ಬೋದು, ಫೈಲ್ ಆಡಿಯೋ ಸ್ಟೋರ್ ಮಾಡ್ಬೋದು, ಅಥವಾ ಯಾವ ತರ ಡೇಟಾನಾದ್ರೂ ಸ್ಟೋರ್ ಮಾಡ್ಬೋದು. ಇಟ್ ಈಸ್ ಜಸ್ಟ್ ಲೈಕ್ ಅ ಮೆಮೊರಿ ಕಾರ್ಡ್ ವಿಚ್ ಈಸ್ ಸಿಟ್ಟಿಂಗ್ ಸಮ್ವೇರ್. ಇದಕ್ಕೆ ರೆಸ್ಟ್ರಿಕ್ಷನ್ ಅಂತ ಇರಲ್ಲ. ನಾವು ಬರೀ 500 GB ಅಪ್ಲೋಡ್ ಮಾಡಬೇಕು ಅಥವಾ 1000 GB ಅಪ್ಲೋಡ್ ಮಾಡಬೇಕು ಅಂತ. ಯು ಕ್ಯಾನ್ ಜಸ್ಟ್ ಅಪ್ಲೋಡ್ ಲೈಕ್ ಎನಿಥಿಂಗ್. ಈಗ ಎಷ್ಟು ಬೇಕಾದ್ರೂ ಅಪ್ಲೋಡ್ ಮಾಡ್ಬೋದು. ಬೇಸ್ಡ್ ಆನ್ ದಟ್ ಅದು ಕಾಸ್ಟನ್ನ ತಗೊಳುತ್ತೆ. ಈಗ ನಾವೇನಾದ್ರು ಡಿಲೀಟ್ ಮಾಡಬೇಕು ಅಂದ್ರೆ ಸೆಲೆಕ್ಟ್ ಮಾಡಿ ಡಿಲೀಟ್ ಅಂತ ಆಪ್ಷನ್ ಇದೆ, ಡಿಲೀಟ್ ಮಾಡ್ಬೋದು. ಮ್ಯಾನೇಜ್ ಹೋಲ್ಡ್ಸ್, ಇದೇನಿದು ಹೋಲ್ಡು, ಇವೆಲ್ಲ ನಿಮಗೆ ಸದ್ಯಕ್ಕೆ ಅವಶ್ಯಕತೆ ಇಲ್ಲ. ಸೊ ಡಿಲೀಟ್ ಮಾಡೋದಿದ್ರೆ ಡಿಲೀಟ್ ಮಾಡ್ಬೋದು. ಇಲ್ಲಿ ನೋಡಿ, ಸಾಫ್ಟ್ ಡಿಲೀಟ್ ಪಾಲಿಸಿ ಅಂತ ಇದೆ. ಸಾಫ್ಟ್ ಡಿಲೀಟ್ ಪಾಲಿಸಿ ಅಂದ್ರೆ, ಈಗ ಡಿಲೀಟ್ ಮಾಡ್ತಾರೆ, ಡಿಲೀಟ್ ಮಾಡಾದ್ರೂ ಕೂಡ 7 days ಒಳಗಡೆ ನೀವು ಆಕ್ಸೆಸ್ ಮಾಡಬಹುದು ಇದನ್ನ. ದಟ್ ಈಸ್ ಅ ಸಾಫ್ಟ್ ಡಿಲೀಟ್ ಪಾಲಿಸಿ. ಐ ಥಿಂಕ್ ಕೋಲ್ಡ್ಸ್ ಮೀನ್ ಜೀಸಸ್ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಯಾವುದಾದ್ರೂ ನೀವು ಕ್ಲೌಡ್ ತಗೊಳ್ಳಿ ಕೂಡ. ಈಗ ಅಮೆಝಾನ್ ಅಲ್ಲಿ ಇದನ್ನ S3 ಅಂತಾರೆ, ಇಲ್ಲಿ ಜೀಸಸ್ ಅಂತಾರೆ, ಅಜೂರಲ್ಲಿ ಅಜೂರ್ ಬ್ಲಾಬ್ ಸ್ಟೋರೇಜ್ ಅಂತಾರೆ. ಡಿಪೆಂಡ್ಸ್ ಎಲ್ಲಿ ಯಾವ ತರ ಕರೀತಾರೆ ಅಂತ. ಐ ಹೋಪ್ ಯು ಅಂಡರ್ಸ್ಟುಡ್ ಸಮಥಿಂಗ್ ಆನ್ ದ ಕ್ಲೌಡ್ ಸ್ಟೋರೇಜ್. ಥ್ಯಾಂಕ್ ಯು ಸೋ ಮಚ್.